ಇವತ್ತು ನಮಗೆ ತುಂಬ ಪ್ಲ್ಯಾನ್ಸ್ ಇದೆ, ತುಂಬ ಅಲ್ಲ ಸ್ವಲ್ಪ ಪ್ಲ್ಯಾನ್ಸ್ ಇದೆ. ಲೆಟ್ಸ್ ಗೋ. Amshit Shetty has got a new phone. Which is this phone? Nothing. Nothing. It's Motorola. Yeah, Amshit got Motorola. Motorola. Amshit has got a new phone, Motorola. This looks like but Patlu. The name is Moto. Guys, ನಾವಿವತ್ತು ಹೋದೆ ಬನ್ನೇರುಘಟ್ಟ ಪಾರ್ಕಲ್ಲಿ. ವಿ ಆರ್ ಗೋಯಿಂಗ್ ಟು ಸಫಾರಿ ಮಾಡಬೇಕಂತಿದ್ದೀವಿ. ಆ್ಯಂಡ್ ಟುಡೇ ವಿ ಆರ್ ವಿತ್ ಮೈ ಫ್ಯಾಮಿಲಿ. ಯಾ ಹೇ ಗಾಯ್ಸ್, ಇವಾಗ ಮನೆಯಿಂದ ಹಾಗೆ ಬಂದಿದ್ದೀವಿ, ಊಟ ಮಾಡಿಲ್ಲ. ಸೊ ಇಲ್ಲೇ ಬರುವಾಗ ದಾರಿಲಿ ಯಾವುದು ಚೆನ್ನಾಗಿರೋದು ಸಿಗಲಿಲ್ಲ, ಸೊ ಇಲ್ಲೇ ಮಾಡೋಣ ಅಂತ ಬಂದಿದ್ದೀವಿ. ಲೆಟ್ಸ್ ಸಿ. ಬ್ಯಾಂಗ್ಳೂರಿಗೆ ನನ್ನ ಅಪ್ಪ ಅಮ್ಮ ತಂಗಿ ಬಂದಿದ್ದಾರೆ. ತಂಗಿಗೆ ರಜೆ, ಸೊ ದಸರಾ ಹಾಲಿಡೇ ಇದೆ, ಸೊ ಬ್ಯಾಂಗ್ಳೂರಿಗೆ ಬಂದಿದ್ದಾರೆ. ಇದು ಬಸ್ ಸ್ಟ್ಯಾಂಡ್ ಗೈಸ್, ಬನ್ನೇರುಘಟ್ಟ ಪಾರ್ಕಿಂದು ಬಸ್ ಸ್ಟ್ಯಾಂಡ್. ಹಿಯರ್ ವಿ ಹ್ಯಾವ್ ಅನ್ನಪೂರ್ಣ ಹೋಟೆಲ್. Oh, but it's too rush. Hey guys, we had our lunch, but it was not at all good. It was not at all good. Now they went to book tickets. Let's see where they are. That is the entrance, guys. That is the entrance. ಅರಿಮುಕ್ತವಾಗಿದ್ದು ಹತ್ತಿರ ರಾಷ್ಟ್ರೀಯ ಉದ್ಯಾನವನದ ಪ್ರದೇಶದಲ್ಲಿ ನೈಸರ್ಗಿಕ ಸಸ್ಯವರ್ಗವನ್ನು ತಿನ್ನುತ್ತವೆ ಮತ್ತು ಕಾಡಾನೆಗಳೊಂದಿಗೆ ಸಂವಹನ ನಡೆಸುತ್ತವೆ. ಮಾರ್ಷ್ ಮೊಸಳೆ, ಗೂಡು ಬಕ ಮತ್ತು ಮೀನು ಕಾಗೆಗಳಂತಹ ಕೆಲವು ವಲಸೆ ಹಕ್ಕಿಗಳಿಗೆ ಆವಾಸಸ್ಥಾನವಾಗಿದೆ. Elephants are the largest land mammal without any natural predators, having an approximate lifespan of 80 to 100 years. In the wild, elephants are the largest members of the cat family. Tiger is the only predator which hunts and preys on dogs. Animals share food which are filtered in the feed from bags to forage.
ಹೋಗ್ಬೇಕಿತ್ತು ನಾವು ಬೊಲ್ದು ಬಿಲಿ ಒರಿಯನ್ ತಿಂದ್ವಾನೆ ಒರಿಯನ್ ನರಮನೆ ನಮ್ಮ ಆಣಿಸತಿ ಬಂದಾಗ ಜೈದು ಮಾತಾಡೋಣ How was it? Super. How was it? ವೆರಿ ಗುಡ್. ಚೆನ್ನಾಗಿತ್ತು, ನಾಟ್ ಬ್ಯಾಡ್. ಅಲ್ಲಿ ಗೈಡ್ ಮಾಡಿ ಅಂಚೆ ಅಲ್ಲಿ ಜೊತೆ ಬರೋದಿತ್ತು ಚಾಲ್ ತಿಳ್ಕೊಳ್ಳೋದು. ಅಲ್ಲಿ ಒಳಗಡೆ ಕುತ್ಕೊಳ್ಳಿ, ನೀವು ಚಿಕ್ಕ ಚಿಕ್ಕ ಪ್ರಾಣಿಗಳನ್ನ ಕೈಯಲ್ಲಿ ಇಟ್ಕೊಬೋದು. ಓಕೆನಾ? ಇಲ್ಲಿಂದ ಶುರು ಮಾಡೋಣ. ಟೈಮ್ಸ್ ಈ ವಾರಲ್ಲಿ ಬಾಂಬ್ಸ್ಗೆಲ್ಲ ಯೂಸ್ ಅಂದರೆ ಲೈಕ್ ಬಾಂಬ್ ಡಿಟೆಕ್ಷನ್ಸ್ಗೆಲ್ಲ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಇವಾಗ ನೀವು ಕೈಯಲ್ಲಿ ಇಟ್ಕೊಬೋದು. ಸೊ ಯಾರು ಇಟ್ಕೊಂಡಿಲ್ಲ ಕೈಯಲ್ಲಿ ಇಟ್ಕೊಬೋದು. ಈ ಥರ ಫ್ಲಾಟ್ ಮಾಡ್ತೀವಿ. ಜಾಯಿನ್ ಇವ್ರಿಗೆ ಗಿನಿ ಪಿಗ್ ಅಂತ ಹೆಸರು. ಪಿಗ್ ಅಂತ ಏನಕ್ಕೆ ಕರೀತಾರೆ ಅಂದರೆ ಇವ್ರು ಹಂದಿ ಥರ ಓಡಾಡ್ತಾರೆ, ಹಂದಿ ಥರ ಸೌಂಡ್ ಮಾಡ್ತಾರೆ. ಸೊ ಹಾಗಾಗಿ ಇವ್ರು ಪಿಗ್ ಅಂತ ಕರೀತಾರೆ. ಓಕೆನಾ? ಸೊ ಮತ್ತು ಇವ್ರದ್ದು ಏನಪ್ಪ ವಿಶೇಷ ಗುಣ ಅಂದರೆ ಇವ್ರು ಕಣ್ಣು ಬಿಟ್ಕೊಂಡೆ ನಿದ್ದೆ ಕೂಡ ಮಾಡ್ತಾರೆ. ಬೇರೆ ಪ್ರಾಣಿಗಳನ್ನ ನಾನು ಎಚ್ಚರವಾಗಿದ್ದೀನಿ ಅಂತ ತೋರಿಸ್ತಾರೆ. ಓಕೆನಾ? ಅಟ್ಯಾಕ್ ಮಾಡೋಕ್ಕಾಗ. ಸೊ ಮತ್ತು ನಾವೆಲ್ಲ ಒಂದು 3 ಸೆಕೆಂಡ್ಗೆ 4 ಸೆಕೆಂಡ್ಗೆ ಕಣ್ಣುಗಳನ್ನ ಮುಡಿಸ್ತೀವಿ. ಆದರೆ ಇವರೆಲ್ಲ ಒಂದು 2 ನಿಮಿಷಕ್ಕೆ 3 ನಿಮಿಷಕ್ಕೆ ಒಂದ್ಸಲ ಕಣ್ಣನ್ನು ಮುಡಿಸ್ತೀವಿ. ಅದೇ ಅವ್ರ ವಿಶೇಷ ಗುಣ. ಸೊ ಮತ್ತೆ ಅವ್ರ ಬಾಡಿ ಪಾರ್ಟ್ ಒಂದು ಮಿಸ್ ಆಗಿದೆ ಕಂಡಿದ್ದೀರ. ಬಾಡಿ ಪಾರ್ಟ್ ಬಾಲ ಇಲ್ಲ, ಕರೆಕ್ಟ್. ಸೊ ಟೈಲೆಸ್ ರೋಡೆಂಟ್ ಅಂತ ಕರಿತೀವಿ. ಅಂದರೆ ನಮ್ಮ ಇಡೀ ಜಾತಿಲೆ ಬಾಲ ಇದ್ದಿರೋ ಪ್ರಾಣಿ ಎಲ್ಲ ಇತ್ತು. ಓಕೆನಾ? ಸೊ ಇವ್ರು ಬಂದು ನೀವು ಸೌತ್ ಅಮೆರಿಕಾ ಮತ್ತು ಸೆಂಟ್ರಲ್ ಅಮೆರಿಕಾ ಕಡೆ ಎಲ್ಲ ನೋಡ್ಬೋದು. ಸೊ ಇವರು ಏನು ತಿನ್ಬೋದು ಆಹಾರ ನಿಮ್ಮ ಪ್ರಕಾರ? ಡಯಟ್ ಏನು? ಫ್ಲೈಸ್, ಹ್ಯೂಮನ್ಸ್. ಗೊರಸುಳ್ಳ ಪ್ರಾಣಿ ಪಾತ್ರದಲ್ಲಿ ಏನಿದೆ ಅದನ್ನು ನಾವು ಗೊರಸು ಅಂತ ಹೇಳ್ತೀವಿ. ಕುದುರೆ ಪೋನಿ, ಇವ್ರನ್ನ ಪೋನಿ ಅಂತ ಹೇಳ್ತೀವಿ. ಕುದುರೆ ಜಾತಿಗೆ ಬರ್ತಾರೆ, ಕುಲ್ ಜಾತಿ ಆಗಿರೋದ್ರಿಂದ ಅವ್ರನ್ನ ನಾವು ಪೋನಿ ಅಂತ ಹೇಳ್ತೀವಿ. ಇವರು ತುಂಬ ಶ್ರಮಜೀವಿ, ಎಲ್ಲೇ ಬಿಟ್ಟರು ಈಸಿಯಾಗಿ ಬದುಕೋತಾರೆ. ಕುದುರೆ ಏನಾದ್ರು ಮಟ್ಟವಾಗಿರ್ಬೇಕು, ಯಾಕಂದರೆ ತುಂಬ ಹ್ಯೂಜ್ ಸೈಜಲ್ಲಿದ್ದಾರೆ. ಅದಕ್ಕೋಸ್ಕರ ಹಸು, ಮೇಕೆ, ಕುರಿ ಕಾಲು ಬಿಡಿಸ್ಕೊಂಡಿರುತ್ತೆ, ಅವರು ಕೂಡ ಗೊರಸು ಉಳ್ಳಕ್ಕೆ ಬರ್ತಾರೆ. ಈ ಥರ ಪ್ರಾಣಿನ ಮುಟ್ತಕ್ಕಂದ್ರೆ ಎಲ್ಲಿ ಮುಟ್ತೀರಾ? ತೂಕ ಪರ್ಫೆಕ್ಟ್ 600 kg ಇದ್ದಾರೆ. ಸೊ 10% ಅಂದರೆ 50ರಿಂದ 60 kg ಆಹಾರ ಸುಮ್ಮನೆ ಸೇವಿಸ್ತಾರೆ. ಇವ್ರನ್ನ ಸಾಕಿರೋರು ರಿಚೇಟ್ ಆದಮೇಲೆ ಏನಕ್ಕೆ ಸಾಕಲ್ಲ ಅಂದರೆ ಇವರಿಂದ ಅವ್ರಿಗೇನು ಉಪಯೋಗ ಇಲ್ಲ, ಸುಮ್ಮನೆ ನಾವೇನಕ್ಕೆ ಸಾಕಬೇಕು ಅಂತ ನಮಗೆ ಕೊಡ್ತೀವಿ. ಸೊ ಆರ್ಸು ಪೋನಿ 30ರಿಂದ 35 ವರ್ಷ ಗಂಟೆ ಬದುಕೈತೆ. ಎಷ್ಟಿರ್ಬೋದು ಮಾಯಾಗಿ ಇವಾಗ ವಯಸ್ಸು. ಏನಕ್ಕೆ ಸ್ಲೈಡರ್ ಅಂತೀವಿ ಅಂದರೆ ನೀರೊಳಗಡೆ ಹೋಗ್ಬೇಕಾದ್ರೆ ಸ್ಲೈಡಾಗಿ ಒಳಗಡೆ ಹೋಗ್ಬಿಡ್ತಾರೆ. ನೇಟಿವ್ ಟು ನಾರ್ತ್ ಅಮೆರಿಕಾ 30ರಿಂದ 35 ವರ್ಷ ಗಂಟೆ ಬದುಕ್ತಾರೆ. ಇದೇ ಮ್ಯಾಕ್ಸಿಮಮ್ ಸೈಜು ಅಡಲ್ಟ್. ಸೊ ಮೈಗ್ರೇಷನ್ ಹೋಗ್ತಾರೆ, ಒಂದು ಕಂಟ್ರಿ ಬಿಟ್ಟು ಇನ್ನೊಂದು ಕಂಟ್ರಿಗೆ ಅವರು ವಲಸೆ ಹೋಗ್ತಾರೆ. ಈ ಥರ ಸಾಕಿರೋಂಥ ಜಾಗದಲ್ಲಿ ಏನು ಮಾಡ್ತಾರೆ ಅಂದರೆ ಜನಗಳು ತುಂಬ ಈ ಥರ ಪಕ್ಷಿಗಳನ್ನ ಬ್ರೀಡ್ ಮಾಡ್ತಾರೆ. ಅಂದರೆ ಮೀಟ್ಗೋಸ್ಕರ ತಿನ್ಲಿಕ್ಕಂತ ಚೆನ್ನಾಗಿ ಊಟ ಎಲ್ಲ ಕೊಟ್ಟು ದೇಹದ ದಪ್ಪ ಮಾಡಿರ್ತಾರೆ, ಬಾಡಿ ವೇಟ್. ಮತ್ತು ಇನ್ನೊಂದು ಬಾತುಕೋಳಿ ಅಂದಮೇಲೆ ನೀರಲ್ಲಿ ಯಾವಾಗಲೂ ಸ್ವಿಮ್ ಮಾಡೋದಿದ್ದೇ ಇರುತ್ತೆ. ಆ ಸ್ವಿಮ್ ಮಾಡುವಾಗ ಅದು ಬೆಟ್ಟಾಗೋದಿಲ್ಲ ನೀರಿಗೆ. ಏನಕ್ಕೆ ಹಾವು ಕಿಂಗ್ ಸ್ನೇಕ್ ಅಂತ ಕರೀತಾರೆ, ಗೆಸ್ ಮಾಡ್ತೀರಾ? ಕಿಂಗ್ ಕೊಬ್ಬರಿ ಏನು ಕಿಂಗ್ ಅಂತ ಕರೀತಾರೆ. ಹಾವುಗಳಿಗೆಲ್ಲ ಕಿಂಗ್ ಅಂತಾರೆ. ಈ ಹುಲಿ ಥರ, ಈ ಲೈನ್ ಥರ ಸಿಮ್ಮೆಗೆ ಅಂತಾರಲ್ಲ ಹಂಗೆ. ಸೊ ಕಿಂಗ್ ಅಂತ ಏನಕ್ಕಂದರೆ ಟೈಟಲ್ ಕೊಟ್ಟಿರೋದು ಬೇರೆ ಹಾವು ತಿಂತಾರೆ. ಈ ಹಾವು ಏನು ಮಾಡುತ್ತೆ, ಕಾಡಲ್ಲಿ ಬೇರೆ ಹಾವು ತಿನ್ನುತ್ತೆ. ಕಿಂಗ್ ಕೊಬ್ಬರನ್ನು ಬೇರೆ ಹಾವು ತಿನ್ನುತ್ತೆ, ಅದಕ್ಕೆ ಕಿಂಗ್ ಅಂತ ಕರೀತಾರೆ. ನೀವು ಟಚ್ ಮಾಡ್ಬೋದು. ಈ ಹಾವಿಗೆ ನಂಜಿರೋದು ನಾನ್ ಅದೇನು ತಿಂತಾ ಇರೋದು ಅಂದರೆ ಬೆಳಗ್ಗೆ ಸಂಜೆ ಆಯಿತು. ಕಮ್ಮಿ ಇರುತ್ತೆ ಶಾಪಿ बोलतलಪ್ಪ. ಹಾಂ
ಲಂಚ್ ಇರೋದಿಲ್ಲ ಓಕೆನಾ. ಸೊ ತುಂಬ ಫ್ರೆಂಡ್ಲಿ ಇದ್ದಾರೆ, ಜಸ್ಟ್ 2 ಫ್ಲಾಗ್ ಮಾಡಿ ಇಟ್ಕೊಳ್ಳಿ, ನಾನು ಹೆಲ್ಪ್ ಮಾಡ್ತೀನಿ ಓಕೆನಾ. ಅದೇ ಬನ್ನಿ, ಏನು ಮಾಡೋದಿಲ್ಲ, ಇದೆಲ್ಲ ಕಂಪ್ಲೀಟಾಗಿ ನಾನ್ ವೆನಮಸ್. ಶೋ ಮಳೆ ಬರೋ ಥರ ಇದೆ, ಆದಷ್ಟು ಬೇಗ ಬರ್ಡ್ಸ್ ಮುಗಿಸೋಣ ಆಯಿತಾ. ಮಳೆ ಏನಾದರೂ ಪಿರೋ ಮಾತ್ರ ಇದು ಸೋಕಿಪ್ಪು ಅಮ್ಮ. Guys, we are done with Prani and it's a beautiful experience. You guys should and must visit this place if you are in Bangalore or if you are planning for one-day trip. Yeah. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮೀಟ್ ಆಗ. ಬಾಯ್.